ಪ್ರಾಣಾಯಾಮದಿಂದ ಪ್ರಯೋಜನಗಳು ಅಪಾರ. ಟೆನ್ಷನ್, ನಿದ್ರಾಹೀನತೆ, ಚಿಂತೆಗಳನ್ನು ನಿವಾರಿಸುವ ಅತ್ಯುತ್ತಮ ಮಾರ್ಗವಿದು. ಆ ನಿಟ್ಟಿನಲ್ಲಿ ಪ್ರಾಣಾಯಾಮದಿಂದ ಸಿಗೋ ಪ್ರಯೋಜನಗಳ ವಿವರ ಇಲ್ಲಿದೆ. ನಿತ್ಯ ಪ್ರಾಣಾಯಾಮದಿಂದ 10 ಪ್ರಯೋಜನ. ಪ್ರಾಣಾಯಾಮ ಎಂಬುದು ಒಂದು ಯೋಗ ಸಾಧನೆ. ಅದನ್ನು ತಪಸ್ವಿಗಳು, ಋಷಿಗಳು ಮಾತ್ರ ಮಾಡಬೇಕು ಅಂತೇನಿಲ್ಲ. ನೀವು ನಿತ್ಯ ಪ್ರಾಣಾಯಾಮ ಮಾಡೋದ್ರಿಂದ ಹಲವು ಉಪಯೋಗಗಳಿವೆ. ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆಗಳಿಂದ ನೀವು ದೂರವಾಗಲಿದ್ದೀರಿ. ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ನೀವು ಮುಕ್ತರಾಗಲಿದ್ದೀರಿ. ಹಾಗಿದ್ರೆ ಪ್ರಾಣಾಯಾಮದಿಂದ ಆಗಲಿರುವ ಪ್ರಯೋಜನಗಳ ವಿವರ ಇಲ್ಲಿದೆ ನೋಡಿ. ಪ್ರಾಣಾಯಾಮದಿಂದ ಒತ್ತಡ ನಿರ್ವಹಣೆ. ಇದು ಸ್ಪರ್ಧಾತ್ಮಕ ಜಗತ್ತು. ಅದರ ವೇಗಕ್ಕೆ ತಕ್ಕಂತೆ ನಾವು ಓಡಲೇಬೇಕು. ಇಲ್ಲವಾದಲ್ಲಿ ನಮ್ಮ ಬದುಕಿನ ಬಂಡಿ ಉಳಿದವರಿಗಿಂತ ಹಿಂದೆ ಉಳಿದು ಬಿಡುತ್ತೆ ಅನ್ನೋ ವೇಗದಲ್ಲಿಯೇ ನಾವು ಓಡ್ತೇವೆ. 108 ಒತ್ತಡಗಳ ನಡುವೆ ಒದ್ದಾಡಿಕೊಂಡು ಬದುಕನ್ನ ನೂಗ್ತಾ ಇರ್ತೇವೆ. ಇಂತಹ ಒತ್ತಡವನ್ನ ನಿರ್ವಹಣೆ ಮಾಡಬಲ್ಲ ದೊಡ್ಡ ಅಸ್ತ್ರ ಅಂದ್ರೆ ಅದು ಪ್ರಾಣಾಯಾಮ. ನಿತ್ಯ ಪ್ರಾಣಾಯಾಮದಿಂದಾಗಿ ನೀವು ಒಂದೇ ಕಡೆ ಗಮನವನ್ನ ಕೇಂದ್ರೀಕರಿಸೋದ್ರಿಂದ ಒತ್ತಡದಂತಹ ಸಮಸ್ಯೆಗಳು ದೂರವಾಗಿ ರಕ್ತದೊತ್ತಡದಂತಹ ಸಮಸ್ಯೆಗಳು ನಿಮ್ಮನ್ನ ಕಾಡೋದಿಲ್ಲ. ನಿದ್ರಾಹೀನತೆಯಿಂದ ಮುಕ್ತಿ ನೀಡುವ ಪ್ರಾಣಾಯಾಮ. 108 ಚಿಂತೆಗಳು, ಒತ್ತಡದ ಬದುಕಿನ ನಡುವೆ ಅನೇಕರು ನಿದ್ರೆಯ ತೊಂದರೆಯನ್ನ ಅನುಭವಿಸುತ್ತಾರೆ. ಅಂತವರು ಪ್ರಾಣಾಯಾಮ ಮಾಡುವ ಮೂಲಕ ತಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬಹುದು. ಪ್ರಾಣಾಯಾಮ ಮಾಡುವಾಗ ನಿಮ್ಮ ಉಸಿರಿನ ಏರಿಳಿತದ ಮೇಲೆ ಗಮನವಿರಬೇಕು. ದೀರ್ಘ ಉಸಿರನ್ನು ಒಳಗೆ ಎಳೆದುಕೊಂಡು ಆಚೆ ಬಿಡುವ ಈ ಪ್ರಕ್ರಿಯೆಯಿಂದಾಗಿ ನೀವು ನೆಮ್ಮದಿಯ ನಿದ್ದೆಯನ್ನ ನಿಮ್ಮದಾಗಿಸಿಕೊಳ್ಳಬಹುದು. ಅತಿ ಚಿಂತೆಗಳನ್ನ ದೂರ ಮಾಡುತ್ತೆ. ಮನುಷ್ಯನ ಬದುಕು ಚಿಂತೆಗಳ ಸಂತೆ. ಬದುಕಲ್ಲಿ ಎದುರಾಗುವ ಒಂದಲ್ಲ ಒಂದು ಸಮಸ್ಯೆಗಳು ನಮ್ಮನ್ನು ದೀರ್ಘ ಚಿಂತೆಗೆ ನೂಕುತ್ತೆ. ಒಮ್ಮೊಮ್ಮೆ ಮನುಷ್ಯ ಅಗತ್ಯಕ್ಕಿಂತ ಹೆಚ್ಚು ಚಿಂತೆಗಳನ್ನು ಮಾಡ್ತಾನೆ. ಇಂತಹ ಮಾನಸಿಕ ನೆಮ್ಮದಿಯನ್ನ ಕೆಡಿಸುವ ಸಮಸ್ಯೆಗಳಿಂದ ಪ್ರಾಣಾಯಾಮ ಮಾಡುವ ಮೂಲಕ ಪಾರಾಗಬಹುದು. ಬ್ಲಡ್ ಪ್ರೆಷರ್ ನಿಯಂತ್ರಿಸುವ ಪ್ರಾಣಾಯಾಮ. ರಕ್ತದೊತ್ತಡ ಸಾಮಾನ್ಯವಾಗಿ ಕಂಡುಬರೋದು ಅತಿಯಾದ ಸ್ಟ್ರೆಸ್ ತೆಗೆದುಕೊಳ್ಳುವ ಮೂಲಕ. ನೀವು ಸ್ಟ್ರೆಸ್ ಅನ್ನ ಕೊಲ್ಲದಿದ್ದಲ್ಲಿ ಈ ರೋಗದಿಂದ ಮುಕ್ತಿ ಕಾಣಲು ಸಾಧ್ಯವಿಲ್ಲ. ಹೀಗಾಗಿ ಪ್ರಾಣಾಯಾಮ ನಿಮ್ಮನ್ನ ಒತ್ತಡದ ಬದುಕಿನಿಂದ ಪಾರು ಮಾಡುತ್ತೆ. ಆ ಮೂಲಕ ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆಗಳಿಂದಲೂ ನಿಮ್ಮನ್ನ ದೂರವಿಡುತ್ತೆ. ಮನಸ್ಸು ಸದಾ ಪ್ರಫುಲ್ಲವಾಗಿ ಶಾಂತವಾಗಿ ಇರಬೇಕು ಅಂದ್ರೆ ನಿತ್ಯ ಪ್ರಾಣಾಯಾಮ ಮಾಡುವುದನ್ನ ಮಿಸ್ ಮಾಡಬೇಡಿ. ಶ್ವಾಸಕೋಶದ ಆರೋಗ್ಯ ಕಾಪಾಡುತ್ತೆ. ದೀರ್ಘ ಉಸಿರಾಟದ ಈ ವ್ಯಾಯಾಮದಿಂದಾಗಿ ನಮ್ಮ ಶ್ವಾಸಕೋಶದ ಸಮಸ್ಯೆಗಳು ದೂರವಾಗುತ್ತವೆ. ಉಸಿರಾಟದ ತೊಂದರೆಯಂತಹ ಸಮಸ್ಯೆಗಳು ದೂರವಾಗುತ್ತವೆ. ಶ್ವಾಸಕೋಶವು ಸಮರ್ಥವಾಗಿ ಕಾರ್ಯನಿರ್ವಹಿಸುವಲ್ಲಿ ಪ್ರಾಣಾಯಾಮ ತುಂಬಾ ಉಪಯುಕ್ತ. ಹೀಗಾಗಿ ದಿನಕ್ಕೆ ಅರ್ಧ ಗಂಟೆಯಾದ್ರೂ ಪ್ರಾಣಾಯಾಮ ಮಾಡೋದ್ರಿಂದ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ದೂರವಾಗಬಹುದು. ಸೈನಸ್ ಸಮಸ್ಯೆಗಳು ದೂರ. ಸೈನಸ್ನಂತಹ ಕಾಯಿಲೆಗಳಿಂದ ನೀವು ದೂರ ಇರಬೇಕಾದ್ರೆ ಪ್ರಾಣಾಯಾಮವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಸದಾ ಸೋರುವ ಮೂಗು, ನಿಲ್ಲದ ಶೀತದಂತಹ ಸಮಸ್ಯೆಗಳಿದ್ರೆ ತಪ್ಪದೇ ಪ್ರಾಣಾಯಾಮ ಮಾಡಿ. ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತೆ. ಪ್ರಾಣಾಯಾಮದಿಂದಾಗಿ ನೀವು ನಿಮ್ಮ ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸಬಹುದು. ಮುಂಜಾನೆ ಎದ್ದು ಮಾಡುವ ಪ್ರಾಣಾಯಾಮದಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತೆ ಎಂದು ಯೋಗ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಹಾರ್ಮೋನಲ್ ಬ್ಯಾಲೆನ್ಸ್. ನಿತ್ಯ ನಿರಂತರವಾಗಿ ಮಾಡುವ ಪ್ರಾಣಾಯಾಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ ಎಂದು ತಜ್ಞರು ಹೇಳ್ತಾರೆ. ನಿತ್ಯ ಇದನ್ನ ಮಾಡೋದ್ರಿಂದ ನಿಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಕೂಡ ಆಗುತ್ತೆ. ಪ್ರಾಣಾಯಾಮ ಅನ್ನೋದು ನಿಮ್ಮಿಂದ ದೊಡ್ಡ ಸಮಯವನ್ನೇನು ಕೇಳೋದಿಲ್ಲ. ದಿನಕ್ಕೆ 20 ನಿಮಿಷದಿಂದ ಅರ್ಧ ಗಂಟೆ ಅದಕ್ಕೆ ಸಮಯ ನೀಡಿದ್ರೆ ಸಾಕು. ನೀವು ಹಲವು ಆರೋಗ್ಯದ ಪ್ರಯೋಜನಗಳನ್ನ ಪಡೆಯಬಹುದು. ಆಸ್ತಿಕರು, ದೇವರನ್ನ ನಂಬುವವರು ಮಾತ್ರ ಮಾಡುವ ವ್ಯಾಯಾಮ ಇದಲ್ಲ. ಇದು ಕೂಡ ನೀವು ನಿತ್ಯ ಮಾಡುವ ದೈಹಿಕ ವ್ಯಾಯಾಮದಲ್ಲಿಯೇ ಸೇರುತ್ತೆ. ನಿತ್ಯ ಪ್ರಾಣಾಯಾಮದಿಂದಾಗಿ ನಿಮಗೆ ಹಲವು ಪ್ರಯೋಜನಗಳಿವೆ. ಮೇಲೆ ಹೆಸರಿಸಿರುವ ಯಾವುದೇ ಸಮಸ್ಯೆಗಳು ನಿಮ್ಮಲ್ಲಿದ್ರೆ ಇಂದಿನಿಂದಲೇ ಪ್ರಾಣಾಯಾಮ ಮಾಡಲು ಶುರು ಮಾಡಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.